ನಿಲ್ಲುವುದಕ್ಕೆ ಸೂರಿಲ್ಲದೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಅಲೆಮಾರಿ ಕುಟುಂಬಕ್ಕೆ ಇದೀಗ ನೆರವನ್ನು ನೀಡಲಾಗಿದೆ. ಜೊತೆಗೆ ತಾಲೂಕು ಆಡಳಿತ ಈ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡಲಾಗಿದೆ. ಕಳೆದ ಒಂದು ತಿಂಗಳಿನಿಂದ ನಿರ್ಗತಿಕರಂತೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ, ಚಿಕ್ಕನಾಯಕನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬದುಕ್ತಾ ಇರತಕ್ಕಂಥ ಅಲೆಮಾರಿ ಕೊರಚ ಜನಾಂಗಕ್ಕೆ ಸೇರಿದ ದುರ್ಗಪ್ಪ ಜ್ಯೋತಿಯಮ್ಮ ಕುಟುಂಬದ ಸ್ಥಿತಿ ಕಂಡಂತಹ ಅಖಿಲ ಕರ್ನಾಟಕ ಕೊರಚ ಮಹಾಸಭಾದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಲಕ್ಷ್ಮೀಪುರ ಈ ಬಗ್ಗೆ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಕುಟುಂಬಕ್ಕೆ ನೆರವು ನೀಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ತಾಲೂಕು ಆಡಳಿತ ಒಂದು ತಿಂಗಳಿನಿಂದ ಈ ಕುಟುಂಬದ ಬಗ್ಗೆ ಕ್ರಮ ವಹಿಸಿಲ್ಲ, ನಿರ್ಲಕ್ಷ್ಯವನ್ನ ಮಾಡಿರತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಸರ್ಕಾರ ಮತ್ತು ಆಡಳಿತ ಯಂತ್ರದ ಅಮಾನುಷವಾದ ಅಸಡ್ಡೆ ಇದು. ಬಡವರು, ದಮನಿತರು, ಶೋಷಿತರು, ಹಿಂದುಳಿದವರು ಆದರೆ ಎಲ್ಲರಿಗೂ ಕೂಡ ಅಸಡ್ಡೆ ಇದು ಸರಿಯಾಗಬೇಕು. ಸರ್ಕಾರ ಮತ್ತು ಅಧಿಕಾರಿಗಳು ಮಾನವೀಯತೆಯ ಸುಧಾರಣೆಗೆ ಒಳಗಾಗಬೇಕು. ಇಲ್ಲಿ ಯಾರ ಕನಿಕರ, ಕರುಣೆ, ಕಂಬನಿ ಬೇಕಿಲ್ಲ. ಸಂವಿಧಾನಿಕವಾಗಿ ಆ ಕುಟುಂಬಕ್ಕೆ ದಕ್ಕಬೇಕಿರುವಂತಹ ಹಕ್ಕು, ಸೌಕರ್ಯಗಳು ಕೂಡಲೇ ದೊರೆಯುವಂತಾಗಬೇಕು. ತಕ್ಷಣವೇ ಈ ಕುಟುಂಬಕ್ಕೆ ತಹಶೀಲ್ದಾರ್ ಅವರು ಸೂರನ್ನು ಕಲ್ಪಿಸಿ ಮೂಲಭೂತ ಸೌಕರ್ಯ ಹಕ್ಕುಗಳನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಮಂಜುನಾಥ್. ಇಲ್ಲಿ ಬದಲಿಗೆ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ಹಾಗೂ ಇತರೆ ಜನಪರ ಸಂಸ್ಥೆಗಳು ಎಲ್ಲರೂ ಕೂಡ ಸೇರಿ ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಬಿಡಾರವನ್ನ ಹೂಡಿ ನ್ಯಾಯ ಸಿಗೋವರೆಗೂ ಕೂಡ ಅಲ್ಲೇ ಕೂರ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗೊತ್ತಿರಲಿಲ್ಲ ಇದು ನಮ್ಮ ಕೊರಚ ಜನಾಂಗದ ಒಂದು ಈ ಕುಟುಂಬ ಇವತ್ತು ಇಲ್ಲಿ ವಾಸ ಮಾಡ್ತಾ ಇದೆ ಗೊತ್ತಿರಲಿಲ್ಲ. ಹಾಗಾಗಿ ಸ್ನೇಹಿತರ ರಮೇಶ್ ಅಂತೇಳಿ ಸ್ನೇಹಿತರು ಅವರು ಫೋನ್ ಮಾಡಿ ಹೇಳೋದಕ್ಕೆ ವಿಚಾರ ಗೊತ್ತಾಯಿತು. ಖಂಡಿತವಾಗೂ ನಾವು ಇದನ್ನು ಭಾಳ ಖಂಡಿಸ್ತೀವಿ. ಯಾಕೆಂದರೆ ಒಂದು ತಿಂಗಳಿಂದ ಈ ಸಮಾಜ ಇಲ್ಲಿ ಬಂದು ಇವರು ಈ ಕುಟುಂಬ ಬಂದು ಒಂದು ತಿಂಗಳಿಂದ ಕೂಡ ಈ ಪರಿಸ್ಥಿತಿ ನಾನು ಇವತ್ತೇ ಕಣ್ಣಾರೆ ನೋಡಿದ್ದು. ದಯವಿಟ್ಟು ಏನಾರು ತಹಸೀಲ್ದಾರ್ ಮೇಡಮ್ ಅವರಿಗೆ ಗಮನಕ್ಕೆ ತರೋದು ನಾವು ಮುಂದಿನ ದಿವಸಗಳಲ್ಲಿ ಆ ತಹಸೀಲ್ದಾರ್ ಆಫೀಸ್ ಒಳಗೆ ಅಲ್ಲೇ ಕೂಡ ಅಲ್ಲೇ ಒಲೆ ಹೊಚ್ಚುವಂಥ ಕಾರ್ಯಕ್ರಮವನ್ನು ಖಂಡಿತವಾಗೂ ಮಾಡ್ತೀವಿ. ಯಾಕೆಂದರೆ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಸರ್ ಹೇಳಿರೋದು ಇಷ್ಟೇ, ನಮಗೆ ಸುಮಾರು 10,000 ಜನ ಈ ನಮ್ಮ ಕರ್ನಾಟಕದಿಂದ ಕೊರಚ ಸಮಾಜ ಜನ ಬಂದು ಹೋರಾಟವನ್ನು ಮಾಡೋದು ಮುಂಚೆಯಲ್ಲಿ ಇವ್ರಿಗೊಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ನಾವು ತಹಸೀಲ್ದಾರ್ ಮೇಡಮ್ ಅಂತ ಕೇಳ್ತೀವಿ. ಆಮೇಲೆ ಎಲ್ಲಕ್ಕಿಂತ ಮೇಲಾಗಿ ಒಂದೇ ಒಂದು ಶಾಸಕರನ್ನ ಕೇಳೋದು ನಾವು ಇಷ್ಟೇ, ಆ ಕೈಮರದಲ್ಲಿ 12ರಿಂದ 20 ಮನೆ ಇದ್ದಾವೆ ಸರ್. 20 ಮನೆ ಗುಡ್ಲಲ್ಲಿ ಬೆಂಕಿ ಬಿದ್ದು ಹೋಗಿತ್ತು ಕೈಮರ, ಮುಖ್ಯಟ ಕೈಮರದಲ್ಲಿ. ಅವರು ಆಶ್ವಾಸನೆ ಕೊಟ್ಟು ಬಂದರು, ಶಾಸಕರು JDS ಸುರೇಶ್ ಬಾಬು ಅವರು ಆಶ್ವಾಸನೆ ಕೊಟ್ಟು ಬಂದು ಇವತ್ತಿಗೆ 3 ವರ್ಷ ಆಗಿದೆ ಸರ್. 3 ವರ್ಷದಿಂದ ಕೂಡ ಅವತ್ತು ನಾನು ಕೂಡ ಅಲ್ಲೇ ಹೋಗಿದ್ದೆ. 3 ವರ್ಷದಿಂದ ಕೂಡ ಒಂದು ಮುಸ್ಲಿಂ ವ್ಯವಸ್ಥೆ ಮನೆ ಕಟ್ಕೊಳ್ಳೋಕೆ ಅಂತ ಹೇಳಿ ಸೈಟ್ಗಳು ಕೊಡ್ತೀವಿ ಅಂತ ಹೇಳಿ ಎಲ್ಲ ಜನರೇಟ್ ಅಂತ ಕೊಡ್ತೀವಿ ಅಂತ ಹೇಳಿರು, ಎಲ್ಲರ ಖುಷಿ ಅಂತ ಹೇಳಿರು. ತಹಸೀಲ್ದಾರ್ ಮೇಡಮ್ ಅವರು ಬಂದಿದ್ರು, ಎಲ್ಲ ಬಂದು ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಶಾಸಕರು ಯಾಕೆ ಈ ಗಮನ ಕಾಣ್ತಾ ಇಲ್ಲ ಅಂತ ಗೊತ್ತಿಲ್ಲ. ಒಂದು ಶಾಶ್ವತವಾದಂಥ ಸೈಟ್ಗಳನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು, ಹಾಗೆಯೇ ಮನೆಗಳನ್ನ ಕೊಡ್ತಕ್ಕಂಥ ಕೆಲಸಗಳು ಆಗಬೇಕು. ಅದ್ರ ಜೊತೆಗೆ ಅವ್ರಿಗೆ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಏನಾದರೂ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಜಿಲ್ಲಾಧಿಕಾರಿಗಳನ್ನು, ದಂಡಾಧಿಕಾರಿಗಳನ್ನು ಒತ್ತಾಯಿಸ್ತಾ ಇದ್ದೇನೆ. ಹಾಗೆ ಜನಪ್ರತಿನಿಧಿಗಳು ಕೂಡ ಇವುಗಳ ಬಗ್ಗೆ ಗಮನ ಹರಿಸಬೇಕು. ಎಷ್ಟು CET ಎಷ್ಟು ಮುಖ್ಯನ ವಿದ್ಯಾರ್ಥಿಗಳಿಗೆ ಅದಕ್ಕಿಂತ ಹೆಚ್ಚಿನದ್ದು ಇದು. ಯಾಕೆಂದರೆ ಇಂಥ ಬಡವರನ್ನ ಉಳಿಸುವಂಥ ಕೆಲಸ ಇದೆಯಲ್ಲ, ಅದು ಅತ್ಯಂತ ಮುಖ್ಯವಾಗಿ ಆಗಬೇಕಾದಂಥ ಕೆಲಸ. ಯಾಕೆಂದರೆ ಇವತ್ತು ಸಶಕ್ತರಾಗಿದ್ದಾರೆ ತಂದೆ ತಾಯಿಗಳು ಓದಿಸೋಕ್ಕೆ ಎಲ್ಲ ಮಕ್ಕಳು, ಆದರೆ ಅವರಿಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲ ಅಂದರೆ ಹೇಗೆ? ಅದರಿಂದ ಆ ಸೌಲಭ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ತಕ್ಷಣ ಮಾಡಬೇಕು ತಾಲೂಕು ಆಡಳಿತ ಅಂತೇಳಿ ತಾಲೂಕು ಆಡಳಿತವನ್ನು ಆಗ್ರಹಿಸ್ತೇನೆ. ಅದೇ ರೀತಿ ಇವತ್ತು ಏನು ತಾಲೂಕಿನ ಕೊರಚ ಸಮಾಜದ ಅಧ್ಯಕ್ಷರು ಇವರಿಗೆ ದಿನಸಿಗಳನ್ನು ನೀಡ್ತಿದ್ದಾರೆ, ಅವರ ಸಂಘಕ್ಕೆ, ಕೊರಚ ಸಮಾಜದ ಸಂಘಕ್ಕೆ ಮತ್ತು ಮಂಜುನಾಥ್ ಅವರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳಿ ನನ್ನ